ವೇದಘೋಷ ಜನನಿಗೆ ಜೀವಮುನಿಂದಾವೇಶ ಹಸುರಿದ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ಸಂಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಪರಮೇಶ್ವರ ಮತ್ಪರ ದೇವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಪ್ಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ನಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಸಂಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಡಿದ ನಾಡೇನ ಕಣ ಜಗಣರ ನೆಚ್ಚಿನ ವೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕನ ಭಾರತ ಜನನಿಯ ಸಂಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನಕರ ಮೂಲವ ದೊರೆಗಳ ನಾಮ ಗಾಯಕ ವೈದಿಕರ ನಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ರಾಜ್ಯದ ಕನ್ನಡದ ಏನು ನವೆಂಬರ್ ಕನ್ನಡ ರಾಜ್ಯೋತ್ಸವ ಇದೆ. ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಭಾಷಾಭಿಮಾನವನ್ನು ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮತ್ತು ಭಾಷಾಭಿಮಾನವನ್ನು ಎಲ್ಲರ ಜೊತೆ ಬೆಳೆಸಬೇಕು ಅದನ್ನು ಹಂಚಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲೇ ಒಂದು ದೊಡ್ಡ ಬೃಹತ್ ಉದ್ಯಮ ಆಗಿರ್ತಕ್ಕಂಥ MS ಗೋಲ್ಡ್ ಕಂಪನಿಯವರು ಅದು ವಿಶೇಷವಾಗಿ ಕನಕಪುರ ತಾಲೂಕಿನಲ್ಲಿ ಇಡೀ ಕನಕಪುರದ ಜನತೆಗೆ ಒಂದು ಸಂದೇಶವನ್ನು ಸಾರಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಒಂದು ಪಥಸಂಚಲನ ರೂಪದಲ್ಲಿ, ಒಂದು ಮೆರವಣಿಗೆ ರೂಪದಲ್ಲಿ, ಒಂದು ರ್ಯಾಲಿಯ ರೂಪದಲ್ಲಿ, ಒಂದು ಮೌನ ನಡಿಗೆಯನ್ನು ಮಾಡೋದರ ಮೂಲಕ ಕನಕಪುರದಲ್ಲಿ ಒಂದು ಭಾಷೆಯ ಅಭಿಮಾನದ ಬಗ್ಗೆ ಒಂದು ಸಂಚಲನವನ್ನು ಮೂಡಿಸಿದಂಥ MS ಗೋಲ್ಡ್ನ ಎಲ್ಲ ನೌಕರ ಬಾಂಧವರಿಗೆ ವಿಶೇಷವಾಗಿ ಇದನ್ನು ಆರ್ಗನೈಸ್ ಮಾಡಿ ಇದನ್ನೆಲ್ಲ ಇಷ್ಟೊಂದು ಶಿಸ್ತುಬದ್ಧವಾಗಿ ನಡೆಸಿದಂಥ MS ಗೋಲ್ಡ್ನ ನೌಕರ ಬಾಂಧವರಿಗೆ ಮೊದಲನೇದಾಗಿ ನಾನು ಆಭಾರಿಯಾದಂಥ ಅದೇ ರೀತಿ ನಾನು ಭಾಳ ಮುಖ್ಯವಾಗಿ ಕನ್ನಡದ ಬಗ್ಗೆ ಒಂದು 4 ಮಾತನ್ನು ಆಡಬೇಕು ಅಂತಂದರೆ ನನ್ನ ತಾಯಿ ಭಾಷೆ ಆಗಿರ್ತಕ್ಕಂಥ ಏನು ಕನ್ನಡ ಇದೆ, ಈ ಕನ್ನಡವನ್ನು ಕಟ್ಟಬೇಕು, ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ನುಡಿಬೇಕು ಅಂತಕ್ಕಂಥ ಒಂದು ಭಾಷೆ ಇದೆಯಲ್ಲ, ಇದು ಇವತ್ತು ನೆನ್ನೆದು ಅಥವಾ 15 ವರ್ಷದ 20 ವರ್ಷದಲ್ಲ. ಈ ಕನ್ನಡ ಭಾಷೆಗಿರ್ತಕ್ಕಂಥ ಇತಿಹಾಸ 5,000 ವರ್ಷಗಳ ಹಿಂದಿನ ಇತಿಹಾಸ ಇದೆ. ಈ 5,000 ವರ್ಷಗಳ ಹಿಂದೆ ಭಗವಾನ್ ಬುದ್ಧ ಪಾಳಿ ಭಾಷೆಯನ್ನು ಮಾತನಾಡಿದವ್ರ ಜೊತೆಗೆ ಕರ್ನಾಟಕದ ಕನ್ನಡ ಭಾಷೆಯನ್ನು ತನ್ನ ತಾಯಿ ಭಾಷೆಯಾಗಿ ಮಾಡಿಕೊಂಡಿದ್ದ. ಮತ್ತು ಆತನ ನಂತರ ಸದ್ದಮ್ಮ ಕನ್ನಡ ಅಂತೇಳಿ ಕನ್ನಡ ಭಾಷೆಗೆ ಒಂದು ಕಾಯಕತ್ವವನ್ನೇ ಕೊಡಬೇಕು ಅಂತೇಳಿ ಸಾಮ್ರಾಟ್ ಅಶೋಕ ಅವರು ಅವರ ಮಗ ಮಹೀಂದ್ರ ಮತ್ತು ಸಂಘಮಿತ್ರೆಯವರ ಮೂಲಕ ಸದ್ದಮ್ಮ ಕನ್ನಡ ಅಂತೇಳಿ ಕನ್ನಡಕ್ಕೆ ಒಂದು ಹೊಸ ಚೈತನ್ಯವನ್ನು, ಒಂದು ಹೊಸ ಟಚಪ್ಪನ್ನು ನೀಡಿದಂಥವರಲ್ಲಿ ಸಾಮ್ರಾಟ್ ಅಶೋಕ ಮತ್ತು ಆತನ ಮಗ ಮಹೀಂದ್ರ ಮತ್ತು ಸಂಘಮಿತ್ರೆಯವರು ಬಹಳ ಪ್ರಮುಖರಾಗಿದ್ದಾರೆ. ಅದರ ಜೊತೆಗೆ ಈ ಕನ್ನಡವನ್ನು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಉಳಿಸ್ಕೊಳ್ಬೇಕು, ಇದು ಇಂಥ ದ್ರಾವಿಡ ಭಾಷೆಯಾಗಿದ್ದು ಇದು ಜನರ ಮೂಲ ಸೆಲೆ ಮತ್ತು ಭಾಷೆಯಾಗಿದೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಶರಣ ಸಾಹಿತ್ಯ ಚಳುವಳಿಯನ್ನು ಕಟ್ಟಿದಂಥ, ವಚನ ಸಾಹಿತ್ಯ ಚಳುವಳಿಯನ್ನು ಕಟ್ಟಿದಂಥ ಬಸವಣ್ಣನವರು ಅವರ ಜೊತೆಗೆ ಸುಮಾರು 5,000 ಅನುಭವ ಮಂಟಪದ ಎಲ್ಲ ಶರಣರು ಕೂಡ ವಚನಗಳನ್ನು ಬರೆದಿರ್ತಕ್ಕಂಥದ್ದು, ಸಾಹಿತ್ಯ ಚಳುವಳಿಯನ್ನು ರೂಪಿಸಿಕೊಂಡು ಬಂದಿರತಕ್ಕಂಥದ್ದು ಕನ್ನಡದಲ್ಲಿ ಅಂತಕ್ಕಂಥ ವಿಚಾರವನ್ನು ನಾವ್ಯಾರು ಕೂಡ ಮರೆಯಬಾರ್ದು. ಅದರ ನಂತರದ ದಿನಗಳಲ್ಲಿ ಕನಕದಾಸರು, ಪುರಂದರದಾಸರು
ಮತ್ತು ಸಂತ ಶಿಶುನಾಳ ಶರೀಫರು ಹೀಗೆ ಯಾವುದೇ ಧರ್ಮ ಜಾತಿ ಭಾಷೆ ಎಲ್ಲೆಯ ಅಂಗಿಲ್ಲದೇ ಕನ್ನಡವನ್ನು ಪುರಂದರದಾಸರು, ಕನಕದಾಸರು, ಸಂತ ಶಿಶುನಾಳ ಶರೀಫರು ಇನ್ನೂ ಅನೇಕರು ಈ ಒಂದು ಕನ್ನಡ ಭಾಷೆಗೆ ತಮ್ಮದೇ ಆದಂಥ ಪ್ರಾತಿನಿಧ್ಯವನ್ನು ಕೊಟ್ಟು ತಮ್ಮ ಬರಹಗಳನ್ನು, ತಮ್ಮ ಹಾಡುಗಳನ್ನು, ತಮ್ಮ ಬೀದಿ ಹಾಡುಗಳನ್ನು ಮೂಲಕ ಕನ್ನಡವನ್ನು ಕಟ್ಟಿ ಬೆಳೆಸಿದಂಥ ಒಂದು ಮಹೋನ್ನತವಾದಂಥ ಶಕ್ತಿ ಚೈತನ್ಯಗಳಾಗಿದ್ದಾವೆ. ಇದಾದ ನಂತರ ಇದರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಒಂದು ನಾಡಗೀತೆಯನ್ನು ಬರೆದಿರ್ತಕ್ಕಂಥ ರಾಷ್ಟ್ರಕವಿಗಳಾಗಿರ್ತಕ್ಕಂಥ ಕುವೆಂಪುರವರು, ಡಿ ವಿ ಗುಂಡಪ್ಪನವರು, ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರು, ಗಿರೀಶ್ ಕಾರ್ನಾಡ್ರವರು, ಇನ್ನೂ ಅನೇಕ ಸಂತರು, ಮಹಾಪುರುಷರು, ಕವಿಗಳು, ಸಾಹಿತಿಗಳು ಈ ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ತ್ಯಾಗವನ್ನು, ಮನೋಭಾವವನ್ನು ತುಂಬೋದ್ರ ಮೂಲಕ ಈ ಕನ್ನಡ ಭಾಷೆಗೆ ಬೇಕಾದಷ್ಟು ಒಂದು ಬುನಾದಿಯನ್ನು ಹಾಕ್ಕೊಂಡು ಈ ಕನ್ನಡ ಭಾಷೆಯನ್ನು ಹಿಡಿದಿಟ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೆ ದಾರಿ ಹಾಕ್ಕೊಂಡು ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಾವು ಇವತ್ತು ತುಂಬ ಅತ್ಯಮೂಲ್ಯವಾಗಿ ಜ್ಞಾಪಕ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರನ್ನ ಅಂತಂದರೆ ಮೈಸೂರಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ನಾವು ತುಂಬ ನೆನೆಸ್ಕೊಳ್ಬೇಕಾಗಿದೆ ಕನ್ನಡದ ವಿಚಾರದಲ್ಲಿ. ಕಾರಣ ಏನು ಅಂತಂದರೆ ಕೇವಲ 98 ನಿಘಂಟುಗಳಿಗೆ ಮಾತ್ರ ಇದ್ದಂಥ ಕನ್ನಡ ಭಾಷೆಯನ್ನು 2800 ನಿಘಂಟುಗಳಿಗೆ ಏರಿಸಿದಂಥವರು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದಂಥವರು, ಕನ್ನಡ ಭಾಷೆಯನ್ನು ತನ್ನ ಮೈಸೂರು ಸಂಸ್ಥಾನದಲ್ಲಿ ಆಡಳಿತ ಭಾಷೆಯನ್ನಾಗಿ ರೂಪಿಸಬೇಕು ಅಂತ ಹೇಳಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮೈಸೂರು ಪ್ರಾಂತ್ಯದಲ್ಲಿ, ಮೈಸೂರು ಸಂಸ್ಥಾನದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿರ್ತದೆ ಅಂತೇಳಿ ತನ್ನ ಇಡೀ ರಾಜ ಪರಂಪರೆಯ ಎಲ್ಲ ಪತ್ರ ವ್ಯವಹಾರಗಳನ್ನು ಕೂಡ ಕನ್ನಡದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಆ ಮುಖಾಂತರ ಕನ್ನಡಕ್ಕೆ ಮಿರ್ಜಾ ಇಸ್ಮಾಯಿಲ್ ಅವರು, ನಾಲ್ವಡಿಯವರು ಕೂಡ ಒಂದು ಬುನಾದಿಯನ್ನು ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಇಡೀ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಉಳಿವಿಗೆ ಅವರ ಇಡೀ ಕುಟುಂಬ ಚಿತ್ರರಂಗವನ್ನು ತೊಡಗಿಸಿ ಕನ್ನಡವನ್ನು ಇವತ್ತು ಒಂದು ಪ್ರಾಪಂಚಿಕ ಭಾಷೆಯಾಗಿ ಕನ್ನಡ ಇಲ್ಲದೆ ಒಂದು ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅನೇಕ ಒಂದು ಬುನಾದಿಗಳನ್ನು ಹಾಕಿಕೊಳ್ಳೋದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಚಿತ್ರ ಪರಿಷತ್ತಿನ ಅನೇಕ ಜನ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕನ್ನಡವನ್ನು ನಾವೇನು ಉಳಿಸಬೇಕಾದದ್ದು, ಬೆಳೆಸಬೇಕಾದದ್ದು, ಕ್ಯಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಹೋಗ್ಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಕನ್ನಡಕ್ಕೆ ಅದರದೇ ಆದಂಥ ಅಸ್ಮಿತೆ ಇದೆ, ಕನ್ನಡಕ್ಕೆ ಅದರದೇ ಆದಂಥ ತಾತ್ವಿಕ ತಳಹದಿ ಇದೆ, ಕನ್ನಡಕ್ಕೆ ಅದರದೇ ಆದಂಥ ತಾತ್ವಿಕ ನೆಲೆಗಟ್ಟಿದೆ. ಸೊ ಆ ತಾತ್ವಿಕ ನೆಲೆಗಟ್ಟು, ಶಕ್ತಿ, ಚೈತನ್ಯದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಉಳ್ಕೊಂಡಿದೆ. ಅದು ಉಳ್ಕೊಳ್ಳುತ್ತೆ ಮತ್ತು ಎಲ್ಲ ಭಾಷೆಗಳು, ಪ್ರಪಂಚದ ಎಲ್ಲ ಭಾಷೆಗಳು ಏನಿದೆಯೋ ಅದೇ ರೀತಿ ನನ್ನ ಮದರ್ ಲ್ಯಾಂಗ್ವೇಜ್ ಕೂಡ ನನ್ನ ತಾಯಿ ಭಾಷೆಯಾಗಿ ಕನ್ನಡ ನನ್ನಂಥ 1000 ತಲೆಗಳು ಅಳಿದು ಹೋದರೂ ಕೂಡ ಕನ್ನಡ ಹಾಗೆ ಉಳ್ಕೊಂಡಿರುತ್ತೆ. ಆದರೆ ಇವತ್ತು ಕನ್ನಡದ ಕಟ್ಟಾಳುಗಳು ನಾವು ಅಂತೇಳಿ ಕೆಲವು ವಾರಸ್ದಾರಿಕೆಯನ್ನು ತಗೊಳ್ತಾರೆ. ಆಮೇಲೆ ನವೆಂಬರ್ 1ನೇ ತಾರೀಕು ಬಂತು ಅಂತ ಅಂದರೆ ಎಲ್ಲೂ ಇಲ್ಲದೇ ಇರತಕ್ಕಂಥ ಒಂದು ಕನ್ನಡದ ಬಗ್ಗೆ, ತಮಿಳು ಬಗ್ಗೆ, ತೆಲುಗು ಬಗ್ಗೆ, ಇಂಗ್ಲೀಷ್ ಬಗ್ಗೆ ಇನ್ನಿಲ್ಲದೆ ಇರತಕ್ಕಂಥ ಭಾಷೆಗಳ ನಡುವೆ ಒಂದು ಗೊಂದಲ, ಒಂದು ವೈರುಧ್ಯಗಳನ್ನು ಸೃಷ್ಟಿಸಿ ಆ ಬೋರ್ಡ್ ಸರಿಯಾಗಿಲ್ಲ, ಈ ಬೋರ್ಡ್ ಸರಿಯಾಗಿಲ್ಲ, ಕನ್ನಡ ಸರಿಯಾಗಿ ಮಾತಾಡ್ತಲ್ಲ, ಹಾಗೆ ಮಾತಾಡ್ತಲ್ಲ, ಹೀಗೆ ಮಾತಾಡ್ತಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆ, ಶೂಗೆ ಏನು ಕರೀತಾರೆ, ಕಾಫಿಗೆ ಏನು ಕರೀತಾರೆ, ಕಾಫಿಗೆ ಏನ್ರಿ ಕನ್ನಡದಲ್ಲಿ ಕೂದಿಪೇಯ ಅಂತ ಕರೀತಾರ? ಕರೆಯೋಕ್ಕಾಗಲ್ಲ. ಶೂಗೆ ಪಾದಕವಚ ಅಂತ ಕರೀತಾರ? ಆಕ್ಸಲೇಟರ್ಗೆ ಏನು ಹೇಳ್ತಾರೆ, ಬ್ರೇಕ್ಗೆ ಏನು ಹೇಳ್ತಾರೆ? ಸಾಧ್ಯನೇ ಇಲ್ಲ. ಶಾಲೆಗೆ ಹೋಗ್ಬೇಕು ಅಂತ ಹೇಳಬೇಕು, ಶಾಲೆಗೆ ಹೋಗಿ ಅಂತ ಹೇಳ್ತಾರೆ, ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಆಸ್ಪತ್ರೆ ದವಾಖಾನೆಗೆ ಹೋಗ್ಬೇಕು ಅಂತ ಹೇಳಬೇಕು. ಕನ್ನಡದಲ್ಲಿ ಹೇಳೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಭಾಷೆ, ಎಲ್ಲ ಭಾಷೆಗಳು ಕೂಡ ಹಾಸು ಒಕ್ಕಾಗಿದ್ದಾವೆ. ಎಲ್ಲ ಭಾಷೆಗಳು ಮನುಷ್ಯನ ವ್ಯಾವಹಾರಿಕವಾಗಿ ಮನುಷ್ಯನನ್ನು ಬೆಳವಣಿಗೆ ಮಾಡಲಿಕ್ಕೋಸ್ಕರ ಪ್ರತಿಯೊಂದು ಭಾಷೆಯೂ ಅವಶ್ಯಕತೆ ಇದೆ. ಆದರೆ ತಾಯಿ ಭಾಷೆಯನ್ನು ಮಾತ್ರ ಪ್ರೀತಿಸ್ತೀವಿ, ಎಲ್ಲ ಭಾಷೆಯನ್ನು ಮಾತಾಡ್ತೀವಿ. ಇಂಗ್ಲೀಷ್ ಕೂಡ ಇವತ್ತು ನಾನೊಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ, ಏನಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಗೆಟ್ ಆಫ್ ಅವರ್ ನಾಲೆಡ್ಜ್. ನಮ್ಮ ಜ್ಞಾನದ ಹೆಬ್ಬಾಗಿಲು ಅಂತಂದರೆ ಇಂಗ್ಲೀಷ್ ನಾಲೆಡ್ಜ್ ಇಲ್ಲ ಅಂತಂದರೆ ಯಾರು ಹೋರಾಟ ಮಾಡೋಕ್ಕಾಗ್ತಾಯಿತ್ತು? ಪ್ರಪಂಚದ ಭಾಷೆಯನ್ನು ಯಾರು ಇದು ಮಾಡೋಕ್ಕಾಗ್ತಾಯಿತ್ತು? ಸೊ ಇಂಗ್ಲೀಷ್ ಏನೇ ವಿಚಾರ ಇದ್ರು ಅದನ್ನು ನಾನು ವ್ಯವಹಾರಕ್ಕೆ ಇಟ್ಕೊಳ್ತೀನಿ. ತಮಿಳು ಏನೇ ವಿಚಾರ ಇದ್ರು, ಭಾಷೆ ಇದ್ರು ಅದನ್ನು ನಾನು ವ್ಯವಹಾರಕ್ಕೆ ಇಟ್ಕೊಳ್ತೀನಿ. ಆಂಧ್ರದಲ್ಲಿ ಇರ್ತಕ್ಕಂಥ ತೆಲುಗು ಕೂಡ ನಮ್ಮದೇ ದೇಶದ ಭಾಷೆ, ನಮ್ಮ ನೆಲದಲ್ಲಿ ಹುಟ್ಟಿರ್ತಕ್ಕಂಥದ್ದು, ನಮ್ಮ ಜಾತಿ ಜನರೇ ಮಾತಾಡ್ತಕ್ಕಂಥದ್ದು, ನನ್ನ ಧರ್ಮದ ಜನರೇ ಮಾತಾಡ್ತಕ್ಕಂಥದ್ದು, ಅದನ್ನು ನಾನು ವ್ಯವಹಾರಕ್ಕೆ ಇಟ್ಕೊಳ್ತೀನಿ. ಆದರೆ ನನಗೆ ಪ್ರೀತಿಸಲಿಕ್ಕೆ, ನಾನು ಗೌರವಿಸಲಿಕ್ಕೆ, ನಾನು ಮಾತಾಡಲಿಕ್ಕೆ, ನನ್ನ ಮಕ್ಕಳೊಂದಿಗೆ ಸಂಭಾಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಭಾಷೆ, ಅದು ನನ್ನ ತಾಯಿ ಭಾಷೆ ಕನ್ನಡವನ್ನು ನಾನು
ಬೇಕಾದಷ್ಟು ಕಡೆ ಬರ್ತಾರೆ, ಆ ಬೋರ್ಡ್ ಸರಿ ಇಲ್ಲ, ಈ ಬೋರ್ಡ್ ಸರಿ ಇಲ್ಲ, ಇಲ್ಲ ಅದಿಲ್ಲ ಅಂತ ಹೇಳಿ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀವು ಹೋಗಿ ಗಮನಿಸಿ, ಯಾರಾದರೂ ಒಬ್ಬ ಒಂದು ಫ್ಯಾಕ್ಟ್ರಿ ನಡೆಸೋದಕ್ಕೆ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ದಾನೆ, ಫಾರ್ಚನ್ಸ್ ಅಂತ ಬೋರ್ಡ್ ಹಾಕಿದ್ದಾನೆ. ಫಾರ್ಚನ್ಸ್ ಅಂತಕ್ಕಂಥದ್ದು ಇಂಗ್ಲೀಷ್ ಕೊಡ್ರಿ ಅದು. ಇನ್ನಾನಂತ ಒಂದು ಕಂಪ್ನಿ ತೆಗಿ, ಯಾರು ಕನ್ನಡದಲ್ಲಿ ಕಂಪ್ನಿ ತೆಗಿತಾರೆ, ಯಾರು ಕನ್ನಡದಲ್ಲಿ ಫ್ಯಾಕ್ಟ್ರಿ ಕಟ್ತಾರೆ, ಯಾರು ವಿಘ್ನೇಶ್ವರ ಟ್ರೇಡರ್ಸ್ ಅಂತ ಕಟ್ಟಕ್ಕಾಗತ್ತಾ? ಗಟ್ಟಿ ಅವರು ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವ್ಯವಹಾರ ಮಾಡ್ಲಿಕ್ಕಾಗುತ್ತಾ? ಇಟ್ಸ್ ಇಂಪಾಸಿಬಲ್, ಸಾಧ್ಯ ಇಲ್ಲ, ಅದು ವ್ಯವಹಾರ ನಡೆಯಲ್ಲ ಅದು. ಸೊ ಏನೇ ವಿಚಾರ ಇದ್ರು ಕನ್ನಡವನ್ನು ನನ್ನ ತಾಯಿ ಭಾಷೆಯಾಗಿ ನಾನು ಇಟ್ಕೊಳ್ಬೇಕು. ವ್ಯಾವಹಾರಿಕವಾಗಿರ್ತಕ್ಕಂಥ ಎಲ್ಲ ಭಾಷೆಗಳನ್ನು ಗೌರವಿಸಬೇಕು. ಎಲ್ಲ ಭಾಷೆಗಳು ನಮ್ಮದೇ, ಎಲ್ಲ ಭಾಷೆಗಳು ಕೂಡ ಈ ನೆಲದಲ್ಲಿ ಹುಟ್ಟಿದ್ದಾವೆ. ಆ ಕಾರಣದಿಂದಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಕನಕಪುರದಲ್ಲಿ ಇಷ್ಟೊಂದು ಶಿಸ್ತುಬದ್ಧವಾಗಿ, ಇಷ್ಟೊಂದು ಆಯೋಜನಾಬದ್ಧವಾಗಿ ಕನ್ನಡದ ಭಾಷೆಯ ಅಭಿಮಾನವನ್ನು, ನೆಲ ಜಲ ಸಂಸ್ಕೃತಿ ಭಾಷೆಯ ಅಭಿಮಾನವನ್ನು ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ರಜೆ ಇತ್ತು. ನೀವೆಲ್ಲರೂ ಆರಾಮಾಗಿ ಮನೆಯಲ್ಲೋಗಿ ಬಿರಿಯಾನಿ ತಿನ್ಕೊಂಡು ಮಲ್ಕೋಬೋದಾಗಿತ್ತು. ಆದರೆ ಯಾಕೆ ನೀವು ಇದು ಮಾಡ್ತಾ ಇದ್ದೀರ ಅಂತಂದರೆ, ನಿಮಗಿರ್ತಕ್ಕಂಥ ಕಮಿಟ್ಮೆಂಟು, ನಿಮಗಿರ್ತಕ್ಕಂಥ ಭಾಷಾಭಿಮಾನ, ನಿಮಗಿರ್ತಕ್ಕಂಥ ನಾಡು ನುಡಿ ನೆಲ ಜಲದ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನವನ್ನು ಅದು ಇಂಥ ಆಧುನಿಕ ಕಾಲದಲ್ಲಿ, ಇಂಥ ಐಷಾರಾಮ್ಯದ ಕಾಲದಲ್ಲಿ ಮೂಡಿಸ್ತಾ ಇರ್ತಕ್ಕಂಥ ನಿಮ್ಮ ಕನ್ನಡದ ಕಟ್ಟಾಳುಗಳಾಗಿರ್ತಕ್ಕಂಥ MS ಗೋಲ್ಡ್ನ ಎಲ್ಲ ಗೌರವಾನ್ವಿತ ನೌಕರ ಬಾಂಧವರಿಗೆ ಮತ್ತು ಅದರ ಮಾಲೀಕರಿಗೆ, ಅದರ ಎಲ್ಲ ವ್ಯವಹಾರಸ್ಥ ಬಂಧುಗಳಿಗೆ ನಾನು ಅನಂತ ಕನ್ನಡದ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಾತನಾಡುತ್ತೇನೆ. ಜೈ ಭೀಮ್, ಜೈ ಕನ್ನಡ, ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಮಗಳಿಗೆ, ಜೈ MS ಗೋಲ್ಡ್. ಹೇಳೋಕ್ಕೇನು ಬಾಕಿ ಇಲ್ಲ. ಆ ರೀತಿಯಲ್ಲಿ ಈ ಒಂದು ಕಾಲಕ್ಕೆ ತಕ್ಕಂತೆ ಕನ್ನಡ ಭಾಷೆ ಯಾವ ರೀತಿಯಲ್ಲಿ ನಮ್ಮ ಒಳಗೆ ಸೇರಿಕೊಂಡಿದೆ ಅನ್ನೋದು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದ್ದಾರೆ. ಅವರು ಹೇಳಿದ ಹಾಗೆ ಕನ್ನಡ ಭಾಷೆ ಉಳಿಸೋಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿಲ್ಲ. ಅದೆಷ್ಟೋ ಜನರು ಅವರು ಹೋರಾಟ ಮಾಡಿ ನಮ್ಮ ಕನ್ನಡ ಭಾಷೆನ ಉಳಿಸಿದ್ದಾರೆ. ನಾವು ಅದನ್ನು ಬೆಳೆಸ್ಕೊಂಡು ಹೋದರೆ ಸಾಕು ಅನ್ನೋ ಒಂದು ಮಾತು ನಮ್ಮ ಮಲ್ಲಿಕಾರ್ಜುನ್ ಸರ್ ಹೇಳಿದ್ರು. ನಿಜವಾಗ್ಲೂ ಅಷ್ಟೇ, ಪ್ರತಿಯೊಬ್ಬರು ಅವರ ವ್ಯಾವಹಾರಿಕವಾಗಿ ಯಾವುದೇ ಭಾಷೆಗಳಿದ್ದರೂ ಕೂಡ ಅದೆಷ್ಟೇ ಬಂದರೂ ನಮ್ಮ ಹೃದಯಕ್ಕೆ ತಟ್ಟುವಂಥ ಮಾತು ಬರಬೇಕಾದ್ರೆ ಅದನ್ನು ನಮ್ಮ ತಾಯಿ ನುಡಿಯಲ್ಲೇ ಬರಬೇಕು ಅನ್ನೋ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಎಲ್ಲರೂ ಅನ್ಯ ಭಾಷೆಯಲ್ಲಿ ನೀವು ವ್ಯವಹಾರ ಮಾಡೋದರೊಟ್ಟಿಗೆ ಕನ್ನಡ ಭಾಷೆಯನ್ನು ಅಭಿಮಾನದಲ್ಲಿ ಇಟ್ಕೊಂಡು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಉಪಕಾರ ಆಗಲಿ ಅಂತ ಹೇಳ್ಬೋದು.